ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಮೆಥಡ್ ಸ್ಯಾಲ್ರಿ ಮತ್ತು ಕಮಿಷನ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಮೆಥಡ್ನಲ್ಲಿ ಮತ್ತೆ ಒಳಗಡೆ ಯಾವುದೇ ಸಬ್ ಮೆಥಡ್ ಇರೋದಿಲ್ಲ, ಒಂದೇ ರೀತಿಯಾದ ಪ್ರಶ್ನೆ ಬರುತ್ತೆ. ನಾನು ಇಲ್ಲಿ ಏನು ಸಾಲ್ವ್ ಮಾಡ್ತೀನಿ ಸೇಮ್ ಮೆಥಡಿನ ಪ್ರಶ್ನೆ ಕ್ವಶನ್ ಪೇಪರ್ನಲ್ಲಿ ಇರುತ್ತೆ, ನಿಮಗೆ ನಂಬರ್ಸ್ ಅಷ್ಟೇ ಚೇಂಜ್ ಆಗುತ್ತೆ. ಸೊ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಎರಡು ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ತಿಳಿಲಿ ಅಂತ ಎರಡು ಎಕ್ಸಾಂಪಲ್ ತೊಗೊಂಡು ಅರ್ಥ ಮಾಡಿಸ್ತಿದ್ದೀನಿ. ಎರಡು ಸೇಮ್ ಮೆಥಡ್. ಸೊ ಮೆಥಡ್ನಲ್ಲಿ ಏನೂ ಚೇಂಜಸ್ ಇಲ್ಲ. ಎ ಸೇಲ್ಸ್ಮನ್ ಈಸ್ ಪೇಡ್ ಎ ಫಿಕ್ಸ್ಡ್ ಸ್ಯಾಲ್ರಿ ಪ್ಲಸ್ ಕಮಿಷನ್. ಒಬ್ಬ ಸೇಲ್ಸ್ಮನ್ಗೆ ಸ್ಯಾಲ್ರಿ ಮತ್ತು ಕಮಿಷನ್ ಪ್ಲಸ್ ಮಾಡಿ ಕೊಡ್ತಾ ಇದ್ದಾರೆ. ಹೇಗಂದರೆ ಬೇಸ್ಡ್ ಆನ್ ಪರ್ಸಂಟೇಜ್ ಆನ್ ಸೇಲ್ಸ್. ಸೊ ಸೇಲ್ಸ್ ಪರ್ಸಂಟೇಜ್ ಮೇಲೆ ಅವನು ಎಷ್ಟು ಸೇಲ್ಸ್ ಮಾಡ್ತಾನೆ ಆ ಬೇಸ್ ಮೇಲೆ ಕೊಡ್ತಾ ಇದ್ದಾರೆ. ಇಲ್ಲಿ ಎರಡು ಅಮೌಂಟ್ ಕೊಟ್ಟಿದ್ದಾರೆ, 30,000 34,000. ಇವೆರಡು ಸೇಲ್ಸ್ ಅಮೌಂಟ್ ಫಾರ್ 2 ಮಂತ್ಸ್. 2 ಮಂತಿನ ಸೇಲ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮೊದಲೇ ಮಂತು 30,000, ಸೆಕೆಂಡ್ ಮಂತು 34,000 ಸೇಲ್ ಮಾಡಿದ್ದಾನೆ. he receives in all means salary plus commission. ಸ್ಯಾಲ್ರಿ ಮತ್ತು ಕಮಿಷನ್ ಆ್ಯಡ್ ಆಗಿ ಅವನಿಗೆ ಬಂದಿರೋ ಅಮೌಂಟು 1800 ರೂಪೀಸ್ ಮತ್ತು 1960 ರೂಪೀಸ್ 2 ಮಂತ್ಗೆ. ಫಸ್ಟ್ ಮಂತು 30,000 ಸೇಲ್ಸ್ ಮಾಡಿದಾಗ 1800 ರೂಪೀಸ್ ಬಂದಿದೆ. 34,000 ಸೇಲ್ಸ್ ಮಾಡಿದಾಗ, ಇದು ಸ್ಯಾಲ್ರಿ ಅಲ್ಲ, ಸೇಲ್ಸ್ ಮಾಡಿದಾಗ 1960 ರೂಪೀಸ್ ಬಂದಿದೆ. ಈ 1800 ಮತ್ತು 1960ನಲ್ಲಿ ಸ್ಯಾಲ್ರಿನೂ ಆ್ಯಡ್ ಇದೆ, ಕಮಿಷನ್ನು ಆ್ಯಡ್ ಇದೆ. ಆ್ಯಡ್ ಆಗಿ ಬಂದಂಥ ಅಮೌಂಟ್ ಇದು. ನಮಗೆ ಹೇಳಿರೋದು ಸಪ್ರೇಟ್ ಮಾಡಿರಿ, ಫೈಂಡ್ ಮಂತ್ಲಿ ಸ್ಯಾಲ್ರಿ ಮತ್ತು ಸ್ಯಾಲ್ರಿ ಎಷ್ಟು ಕಂಡುಹಿಡ್ರಿ ಮತ್ತು ರೇಟ್ ಆಫ್ ಕಮಿಷನ್ ಎಷ್ಟು ಸಿಕ್ಕಿದೆ ಕಂಡುಹಿಡ್ರಿ ಅಂತ ಹೇಳಿದ್ದಾರೆ. ನಾವೇನು ಮಾಡೋಣ, ಈಗ ಮೊದಲು ಎರಡು ಸೇಲ್ಸ್ ನಡಿರುವಂಥ ಡಿಫ್ರೆನ್ಸ್ನ ತೆಗೆಯೋಣ. 30,000 ಸೇಲ್ಸ್ ಇದೆ, 34,000 ಸೇಲ್ಸ್ ಇದೆ. ಸೊ ಫಸ್ಟ್ ಕಂಡುಹಿಡಿಬೇಕಾಗಿರೋದು ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್. ಸೊ 34,000 ಮೊದಲೇ ಮಂತ್ ಸೇಲ್ಸ್ ಮಾಡಿದ್ದಾನೆ, 30,000 ಸೆಕೆಂಡ್ ಮಂತ್ ಸೇಲ್ ಮಾಡಿದ್ದಾನೆ. ಡಿಫ್ರೆನ್ಸ್ 4,000 ಇದೆ, ರೈಟ್. ಈಗ 2 ಮಂತ್ ಬಂದಿರೋಂಥ ಅವ್ಗೆ ಅಮೌಂಟ್ನ ಡಿಫ್ರೆನ್ಸ್ ತೆಗೆಯೋಣ. ಸೊ ಡಿಫ್ರೆನ್ಸ್ ಅಮೌಂಟ್ ಏನಿದೆ 1960 ಮತ್ತು 1800. ಅವನಿಗೆ ಬಂದಿರೋಂಥ ಸ್ಯಾಲ್ರಿಯಲ್ಲಿ 160 ರೂಪೀಸ್ ಡಿಫ್ರೆನ್ಸ್ ಇದೆ. ಇದನ್ನು ಪರ್ಸಂಟೇಜಿಗೆ ಕನ್ವರ್ಟ್ ಮಾಡಬೇಕು, ಥರ್ಡ್ ಸ್ಟೆಪ್. ಸೊ ಥರ್ಡ್ ಸ್ಟೆಪ್ ಏನಂದರೆ ಇದನ್ನು ಪರ್ಸಂಟೇಜಿಗೆ ಕನ್ವರ್ಟ್ ಮಾಡಬೇಕು. 4,000 ಸೇಲ್ಸ್ಗೆ 160 ಕಮಿಷನ್ ಆದರೆ ಪರ್ಸಂಟೇಜ್ ಹೇಗಾಗುತ್ತೆ. ಸೊ ಇದನ್ನ ಹೇಗೆ ಕಂಡುಹಿಡಬೇಕಂದ್ರೆ ಯಾವಾಗಲೂ ಸಣ್ಣ ಅಮೌಂಟ್ನ ನಾವು ಮೇಲೆ ತೊಗೋಬೇಕು. 160 ಯಾವಾಗಲೂ ಪರ್ಸಂಟೇಜ್ ಕಂಡುಹಿಡಿಬೇಕಂದ್ರೆ ಸಣ್ಣ ಅಮೌಂಟ್ನ ನಾವು ಮೇಲ್ಗಡೆ, ದೊಡ್ಡ ಅಮೌಂಟ್ನ ಕೆಳಗಡೆ ತೊಗೋಬೇಕು. ನಾವು ಎರಡರ ಆನ್ಸರ್ ಕಂಡುಹಿಡಿದ್ರದ್ದು ಪರ್ಸಂಟೇಜ್ ತೆಗಿತಾ ಇದ್ದೀವಿ. 160 ಡಿವೈಡೆಡ್ ಬೈ 4,000 ಪರ್ಸಂಟೇಜ್ಗೆ ಇಂಟು 100 ಮಾಡಬೇಕು. 160 ಡಿವೈಡೆಡ್ ಬೈ 4,000 ಇಂಟು 100. ಸೊ ಫಾರ್ 4,000 ಸೇಲ್ಸ್ಗೆ 160 ಕಮಿಷನ್ ಬಂದಿದೆ. ಇವೆರಡು ಹೇಗೆ ಬಂದಿದೆ ಅಂತ ಇಲ್ಲಿ ಗೊತ್ತಾಯಿತು. ಪರ್ಸಂಟೇಜ್ ಎಷ್ಟಂದರೆ ಕಮಿಷನದ್ದು 4% ಕಮಿಷನ್. ನಮ್ಮದು ಒಂದು ಆನ್ಸರ್ ಸಾಲ್ವ್ ಆಯಿತು. ರೇಟ್ ಆಫ್ ಕಮಿಷನ್ ಈಸ್ 4%. ಇನ್ನೊಂದು ಕ್ವಶನಲ್ಲಿ ಏನು ಪ್ರಶ್ನೆ, ಸ್ಯಾಲ್ರಿ ಎಷ್ಟು. ಸೊ ಸ್ಯಾಲ್ರಿ ಇದರಲ್ಲೇ ನಾವು ಅಪ್ಲೈ ಮಾಡೋಣ. ಸೊ 1 ಮಂತಿನ ಸ್ಯಾಲ್ರಿ ಕಂಡುಹಿಡಿದ್ರೆ ಸಾಕು, ಯಾಕಂದರೆ ಸ್ಯಾಲ್ರಿ ಈಸ್ ಫಿಕ್ಸ್ಡ್ ಸ್ಯಾಲ್ರಿ. ಸೆಕೆಂಡ್ ಮಂತ್ಗೂ ಅಷ್ಟೇ ಇರುತ್ತೆ. ಸೊ 1 ಮಂತಿಂದ ಯಾವುದಾದ್ರೂ ತೊಗೊಳ್ಳೋಣ. ಎರಡರಲ್ಲಿ ನಾನು ಫಸ್ಟ್ ಮಂತದ್ದು ತೊಗೊಳ್ತಾ ಇದ್ದೀನಿ. ಎಷ್ಟಿದೆ 1800 ರೂಪೀಸ್ ಅವನಿಗೆ ಅಮೌಂಟ್ ಬಂದಿದೆ. ಆಗ ಸೇಲ್ಸ್ ಎಷ್ಟಿದೆ 30,000 ರೂಪೀಸ್ ಇದೆ. ನೀವು ಬೇಕಂದರೆ 1960 34,000 ಹಾಕ್ಕೊಂಡು ಬಿಡಿಸ್ಬೋದು, ಸೇಮ್ ಆನ್ಸರ್ ಬರುತ್ತೆ ಸೆಕೆಂಡ್ ಮಂತಿಗೆ ಬಿಡಿಸಿದ್ರು. ಸೊ 1800 ರೂಪೀಸ್ಗೆ ಸ್ಯಾಲ್ರಿ ಪ್ಲಸ್ ಕಮಿಷನ್ ಆ್ಯಡ್ ಆಗಿದೆ. ಸೊ ಕಮಿಷನ್ ನಮಗೆ ಗೊತ್ತು, 1800 ಆ್ಯಸ್ ಇಟ್ ಈಸ್ ಬರ್ದು, ಸ್ಯಾಲ್ರಿ ಆ್ಯಸ್ ಇಟ್ ಈಸ್ ಬರ್ದು ನಾವು ಸ್ಯಾಲ್ರಿ ಕಂಡುಹಿಡಿಬೇಕು. ಸೊ ಕಮಿಷನ್ ಗೊತ್ತು ನಮಗೆ ಎಷ್ಟು ಪರ್ಸೆಂಟೇಜು, 4%. ಕಮಿಷನ್ ಯಾವಾಗಲೂ ಎದ್ರ ಮೇಲೆ ಕೊಡ್ತಾರೆ, ಸೇಲ್ಸ್ ಮೇಲೆ ಕೊಡ್ತಾರೆ. ಫಸ್ಟ್ ಸೇಲ್ಸ್ ಎಷ್ಟು 30,000 ಮೇಲೆ 4% ಮಾಡ್ಕೊಳ್ಳೋದು. 1800 ಆ್ಯಸ್ ಇಟ್ ಈಸ್ ಬರ್ದು 30,000 ಮೇಲೆ 4% ಮಾಡೋಣ. ಸೊ 30,000 ಮೇಲೆ 4% ಮಾಡಿದಾಗ 1,200 ಬರುತ್ತೆ. ಈ ಪ್ಲಸ್ 1,200ನ ಈ ಕಡೆ ಕಳ್ಸೋಣ, ಆಗ 600 ಡಿಫ್ರೆನ್ಸ್. 1800 ಮತ್ತು 1,200 ಡಿಫ್ರೆನ್ಸೇ ಸ್ಯಾಲ್ರಿ. 600 ರೂಪೀಸ್ ಸ್ಯಾಲ್ರಿ ಇದೆ. ನೀವು ಬೇಕಂದರೆ ನಾನು ಏನು ಮಾಡಿದ್ದೀನಿ, 30,000ಗೆ 4% ಕಮಿಷನ್ ಮತ್ತು ಇನ್ಕಮ್ ಎಷ್ಟಿದೆ ಒಂದು 1800, ಇದನ್ನು ತೊಗೊಂಡು ಬಿಡಿಸಿದ್ದೀನಿ. ನೀವು ಬೇಕಂದರೆ 1960 ರೂಪೀಸ್ ಬರ್ಕೊಂಡು 34,000ಗೆ 4% ಮಾಡಿದ್ರೂ ಕೂಡ ಸ್ಯಾಲರಿ ಅಮೌಂಟ್ ಬರುತ್ತೆ. ಇನ್ನೊಮ್ಮೆ ಇದನ್ನು ನೋಡೋಣ, ನಿಮ್ಗೆ ಈಸಿಯಾಗಿ ಈಗ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಎ ಸೇಲ್ಸ್ಮನ್ ಈಸ್ ಪೇಡ್ ಎ ಫಿಕ್ಸ್ಡ್ ಮಂತ್ಲಿ ಸ್ಯಾಲ್ರಿ ಪ್ಲಸ್ ಕಮಿಷನ್ ಬೇಸ್ಡ್ ಆ್ಯಸ್ ಎ ಪರ್ಸಂಟೇಜ್ ಆನ್ ಸೇಲ್ಸ್. ಇಫ್ ಆನ್ ದ ಸೇಲ್ಸ್ ರೂಪೀಸ್ 17,100, ಸೇಲ್ಸ್ 17,100 ಫಾರ್ ಫಸ್ಟ್ ಮಂತ್, 21,700 ಸೆಕೆಂಡ್ ಮಂತ್. ಇದು ಸೇಲ್ಸ್ ಮಾರಾಟ ಮಾಡಿದ್ದು ಅವನು. 17,100 21,700 2 ಮಂತಿಗೆ ಸೇಲ್ಸ್ ಮಾಡಿದ್ದಾನೆ. ಅವನಿಗೆ ಬಂದಿರೋ ಅಮೌಂಟು 1130 ಫಸ್ಟ್ ಮಂತು, 1360 ಸೆಕೆಂಡ್ ಮಂತು. ಇದು ಸ್ಯಾಲ್ರಿ ಪ್ಲಸ್ ಕಮಿಷನ್, ನಾಟ್ ಓನ್ಲಿ ಸ್ಯಾಲ್ರಿ ನಾಟ್ ಓನ್ಲಿ ಕಮಿಷನ್, ಬೋತ್. ಸೊ 1130 ಮತ್ತು 1360 2 ಮಂತಿನ ಸ್ಯಾಲ್ರಿ ಪ್ಲಸ್ ಕಮಿಷನ್ಸ್. ಇದು ನಾವು ಆಗಲಿ ಹಂಗೆ ಸೇಮ್ ಬಿಡಿಸೋದು. ಹೇಗಂದರೆ ಫಸ್ಟು 2 ಸೇಲ್ಸ್ ನಡಿರೋ ಡಿಫ್ರೆನ್ಸ್ ತೆಗೆಯೋದು 1 ಸ್ಟೆಪ್.
ಸೆಕೆಂಡ್ ಸ್ಟೆಪ್ ಎರಡೂ ಬಂದಿರುವಂಥ ಅರ್ನಿಂಗ್ಸ್ ನಡುವಿರೋ ಡಿಫ್ರೆನ್ಸ್ನ ತೆಗೆಯೋದು. ಸೆಕೆಂಡ್ ಸ್ಟೆಪ್ ಈ ಅರ್ನಿಂಗ್ಸ್ ಮತ್ತು ಸೇಲ್ಸ್ ಡಿಫ್ರೆನ್ಸ್ನ ಪರ್ಸಂಟೇಜಿಗೆ ಕನ್ವರ್ಟ್ ಮಾಡೋದು. ಅದೇ ಒಂದೇ ಆನ್ಸರ್ ನಿಮ್ಮದು ರೇಟ್ ಆಫ್ ಕಮಿಷನ್ ಸಾಲ್ವ್. ಈ ರೇಟ್ ಆಫ್ ಕಮಿಷನ್ ಯೂಸ್ ಮಾಡಿಕೊಂಡು ಸ್ಯಾಲ್ರಿ ಕಂಡುಹಿಡಿಯೋದು ಫೋರ್ತ್ ಸ್ಟೆಪ್. ಸೊ ಈಗೇನು ಮಾಡೋಣ, ಡಿಫ್ರೆನ್ಸ್ ತೆಗೆಯೋಣ. ಫಸ್ಟು ಮೊದಲಿನ ಎರಡು ಅಮೌಂಟ್ ಏನಿದೆ 17,100, 21,700. ಸೊ ಎರಡರ ನಡುವೆ ಇರುವಂಥ ಡಿಫ್ರೆನ್ಸ್ ತೆಗಿತೀನಿ, 4,600 ಇದೆ. ಈಗ ಎರಡರ ನಡುವೆ ರಿಸೀವ್ ಆಗಿರೋ ಅಮೌಂಟ್ನ ಅವನ ಸ್ಯಾಲ್ರಿ ಕಮಿಷನ್ನ ನಡುವಿನ ಡಿಫ್ರೆನ್ಸ್ ತೆಗಿತೀನಿ, ಅದು 230 ಇದೆ. ಸೊ 4,600 ಮತ್ತು 230ನ ನಾನು ಕಮಿಷನ್ಗೆ ಪರ್ಸಂಟೇಜ್ಗೆ ಕನ್ವರ್ಟ್ ಮಾಡ್ತೀನಿ. ಕನ್ವರ್ಟ್ ಹೇಗೆ ಮಾಡೋದು ಅಂತ ಹೇಳಿದೆ ನಾನು, ಸಣ್ಣ ಅಮೌಂಟ್ನ ಮೇಲೆ ತೊಗೋಬೇಕು, ಡಿವೈಡೆಡ್ ಬೈ ದೊಡ್ಡ ಅಮೌಂಟ್ನ ತೊಗೋಬೇಕು, ಇಂಟು 100 ಮಾಡಬೇಕು, ಅವಾಗ ರೇಟ್ ಬರುತ್ತೆ. 230 ಡಿವೈಡೆಡ್ ಬೈ 4,600 ಇಂಟು 100 ಮಾಡಿದಾಗ 5% ಬರುತ್ತೆ. ಕಮಿಷನ್ ರೇಟ್ ಗೊತ್ತಾಯಿತು. ಈಗ 1ನೇ ಮಂತ್ ಅರ್ನಿಂಗ್ಸ್ ಎಷ್ಟಿದೆ 1130, 1ನೇ ಮಂತ್ ಸೇಲ್ಸ್ ಏನಿದೆ 17,100. ಇದನ್ನು ಯೂಸ್ ಮಾಡಿಕೊಂಡು ಸ್ಯಾಲ್ರಿ ಕಂಡುಹಿಡಿಬೇಕು. ಸೊ ಈಗೇನು ಮಾಡೋಣ, ಫಸ್ಟ್ ಮಂತ್ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಅರ್ನಿಂಗ್ಸ್ ಅಥವಾ ಸ್ಯಾಲ್ರಿ ಕಂಡುಹಿಡಿಬೇಕಂದ್ರೆ ಟೋಟಲ್ ಅರ್ನಿಂಗ್ಸ್ ಬಂದಿರೋದು ಫಸ್ಟ್ ಮಂತ್ಗೆ 1130 ಕ್ವಶನಲ್ಲಿ ಕೊಟ್ಟಿದ್ದಾರೆ. ಕಮಿಷನ್ ನಮಗೆ ಪರ್ಸಂಟೇಜ್ ಗೊತ್ತು, 5% ಕಮಿಷನ್ ಆನ್ ಸೇಲ್ಸ್ ಫಸ್ಟ್ ಮಂತದ್ದು ಕ್ವಶನಲ್ಲಿ ಕೊಟ್ಟಿದ್ದಾರೆ 17,100. ಸೊ ಇಂಟು 5% ನಮ್ಗೆ ಸ್ಯಾಲ್ರಿ ಕ್ವಶನ್ 1130 ಆ್ಯಸ್ ಇಟ್ ಈಸ್ ಬರ್ಕೊಂಡು ಈ 17,100ನ 5% ಮಾಡಿದಾಗ 855 ಬರುತ್ತೆ. ಈ ಪ್ಲಸ್ 855ನ ಈ ಕಡೆ ಕಳಿಸಿದರೆ ಮೈನಸ್ ಆಗುತ್ತೆ. ಸೊ ಮೈನಸ್ ಮಾಡಿದಾಗ ಸ್ಯಾಲ್ರಿ 275. ಸೊ ಇಷ್ಟೇ ಸಿಂಪಲ್ ಇರುತ್ತೆ. ಇದೇ ಸೇಮ್ ಪ್ರಾಬ್ಲಮ್ಮೇ ಬರುತ್ತೆ, ನಂಬರ್ಸ್ ಅಷ್ಟೇ ಚೇಂಜ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.